ನಾನು ಬೆಂಗಳೂರಿಂದ ಬೀಜಿಂಗ್ ತನ ರೋಡ್ ಟ್ರಿಪ್ ಮಾಡ್ತಾ ಇದ್ದೀನಿ. ಮಜಾ ಅಂತೂ ಬರುತ್ತೆ ಹಿಚ್ ಹೈಕಿಂಗ್ ಅಲ್ಲಿ, ಯಾಕಂದ್ರೆ ನನಗೆ ಗೊತ್ತಿದೆ ಹಿಚ್ ಹೈಕಿಂಗ್ ಅಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಬರ್ತಾವ ಅಂತೇಳಿ. ಹಾಸ್ಟೆಲಿಂದ ಬಿಡೋದೇ ಸ್ವಲ್ಪ ಲೇಟ್ ಆಯಿತು. ಥ್ಯಾಂಕ್ ಯು ಸೊ ಮಚ್. ಫೈನಲಿ ಲಿಫ್ಟ್ ಸಿಕ್ಕಿದೆ ಗುರು ಒಂದು. ಇಲ್ಲಿ ಮಲೇಷ್ಯಾದಲ್ಲಿ ಇವಾಗ ಪ್ರೆಸೆಂಟ್ 12:30 ಆಗ್ತಾ ಇದೆ. ಎಷ್ಟು ಸೇಫ್ ಇದೆ. ಸೊ ಇವಾಗ ಪ್ರೆಸೆಂಟ್ ಒಂದು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಹೌದು, ಇಲ್ಲಿ ನಿನ್ನೆ ನಾನು ಮಲ್ಕೊಂಡಿದ್ದೆ. ಫೈನಲಿ ಈ ಟ್ರಕ್ಕಲ್ಲಿ ಒಂದು ಲಿಫ್ಟ್ ಸಿಕ್ಕಿದೆ ಟೈಪಿಂಗ್ ತನಕ. ಫ್ರಮ್ ಹಿಯರ್ ಹೌ ಮೆನಿ ಕಿಲೋಮೀಟರ್ಸ್? ಪೆನಾಂಗ್. ಹಲೋ, ಹಾಯ್. ಯುವರ್ ನೇಮ್? 2-3 ತಾಸು ವೇಟ್ ಮಾಡಿದ್ಮೇಲೆ ಇವಾಗ ಇನ್ನೊಂದು ಲಿಫ್ಟ್ ಸಿಕ್ಕಿದೆ ಪೆನಾಂಗಿಗೆ ಡೈರೆಕ್ಟು. International highway, very dangerous. You cannot walk in the highway. You must go back. It's very hard to come. I'm coming from very long, so it's dangerous. ಹಲೋ, ನಮಸ್ಕಾರ ಎವ್ರಿವನ್. ಸ್ವಾಗತ ಸುಸ್ವಾಗತ ಮಲೇಷ್ಯಾದ ಕೋಲಾಲಂಪುರ್ನ ಮತ್ತೊಂದು ವಿಡಿಯೋದಲ್ಲಿ. ಆ್ಯಕ್ಚುಲಿ ಇವತ್ತು ನಾವು ಕೋಲಾಲಂಪುರ್ನ ಬಿಡ್ತಾ ಇದ್ದೀವಿ. ನನ್ನ ವೇಷಭೂಷ ನೋಡಿದರೆ ನಿಮಗೆ ಗೊತ್ತಾಗುತ್ತಿರ್ಬೋದು. ಸೊ ಫುಲ್ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಕೋಲಾಲಂಪುರಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಮುಂದಿನ ಜರ್ನಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಸ್ಟಾರ್ಟಿಂಗ್ ಪ್ಲ್ಯಾನ್ ಇದ್ದಿದ್ದು 2 ದಿನ ಇದ್ದು ಪ್ಲ್ಯಾನ್ ಕೋಲಾಲಂಪುರಲ್ಲಿ. ಹೆಲ್ತ್ ಇಶ್ಯೂ ಕಾರಣಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡಬೇಕಾಗಿದ್ದು. ಹಂಗಾಗಿ ಒಂದು 5 ಡೇಸ್ ನಾನು ಇಲ್ಲಿ ಕೋಲಾಲಂಪುರಲ್ಲಿದ್ದೆ. ಈ ವಿಡಿಯೋದಲ್ಲಿ ನಾನು ಫುಲ್ ಹಿಚ್ ಹೈಕಿಂಗ್ ಮಾಡ್ತೀನಿ. ಆ್ಯಂಡ್ ಇವತ್ತಿಂದ ನಾನು ನಿಮ್ಗೆ ಹೇಳ್ತೀನಿ ಏನೇನು ಮಾಡ್ತಾ ಇದ್ದೀನಿ ಈ ಟ್ರಿಪ್ಪಲ್ಲಿ ಅಂತೇಳಿ. ಸೊ ಫುಲ್ ಹಿಚ್ ಹೈಕಿಂಗ್ ಟ್ರಿಪ್ ಅಂತೂ ಇದ್ದೇ ಇರುತ್ತೆ. ಈ ಟ್ರಿಪ್ಪಲ್ಲಿ ಫುಲ್ ಬಜೆಟಲ್ಲಿ ಟ್ರಾವೆಲ್ ಮಾಡಬೇಕಲ್ಲ, ಹಂಗಾಗಿ ಹಿಚ್ ಹೈಕಿಂಗ್ ಮಾಡಲೇಬೇಕು. ಆ್ಯಂಡ್ ಹಿಚ್ ಹೈಕಿಂಗಲ್ಲಿ ಏನು ಒಳ್ಳೆ ವಿಷಯ ಅಂತೇಳಿದರೆ ನಿಮಗೆ ದುಡ್ಡು ಉಳಿಯುತ್ತೆ. ಆ್ಯಂಡ್ ಲೋಕಲ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಅವರ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡೋಕ್ಕೆ. ಆ್ಯಂಡ್ ಇವಾಗ ಪ್ರೆಸೆಂಟ್ ಕೋಲಾಲಂಪುರಿಂದ ಹೊರಗಡೆ ಹೋಗೋಣ. ಸೊ ಸಿಟಿಯಲ್ಲಂತೂ ಯಾವುದು ಲಿಫ್ಟ್ ಸಿಗೋಲ್ಲ. ಹಂಗಾಗಿ ಇಲ್ಲಿಂದ ಟ್ರೈನ್ ಬಸ್ ಏನಾದ್ರು ಹಿಡ್ಕೊಂಡು ಔಟ್ಸ್ಕಟ್ಟಲ್ಲಿ ಹೋಗೋಣ. ಅಲ್ಲಿ ಹೋಗಿ ನಿಮಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಇವಾಗ ಜಸ್ಟು ಸಿಟಿಯಿಂದ ಹೊರಗಡೆ ಬಂದಿದ್ದೀವಿ. ಸಿಟಿಯಿಂದ ಹೊರಗಡೆ ಬಂದು ಹೈವೇ ಕಡೆ ಹೋದರೆ ಅಲ್ಲಿಂದ ಲಿಫ್ಟ್ ಸಿಗುತ್ತೆ ಮೇ ಬಿ. ಸೊ ಹೈವೇ ತನಕ ಹೋಗೋಣ ಆ್ಯಂಡ್ ಲಿಫ್ಟ್ ನೋಡೋಣ. ಮಲೇಷ್ಯಾ ಇಸ್ ಗುಡ್, ವೆರಿ ಮಚ್ ಗುಡ್. ಮಲೇಷ್ಯಾದ ಒಂದು ಹಳ್ಳಿ ಊರಿದೆ, ಹಿಂದೆ ನೋಡ್ಬೋದು. ಬ್ಯಾಗ್ ಸ್ವಲ್ಪ ಒಜ್ಜಾಗ್ಬಿಟ್ಟಿದೆ, ಯಾಕಂದರೆ ಟೆಂಟು ಮತ್ತು ಕುಕಿಂಗ್ ಸೆಟ್ ಭಾಳಷ್ಟು ಐಟಮ್ಸ್ಗಳಿದ್ದಾವೆ ಬ್ಯಾಗಲ್ಲಿ. ಇದೇ ಹೈವೇ ಮೇಲೆ ಹೋಗ್ಬೇಕು ನಾನು. ಸೊ ಇದಕ್ಕೆ ಹೋಗ್ಬೇಕಂದ್ರೆ ರೌಂಡ್ ಹೊಡ್ಕೊಂಡು ಹೋಗ್ಬೇಕಂತೆ. ಸೊ ರೌಂಡ್ ಹೊಡ್ಕೊಂಡು ಹೆಂಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಫಸ್ಟ್ ಹೈವೇ ತಲುಪೋಣ, ಆಮೇಲೆ ಹಿಚ್ ಹೈಕಿಂಗ್ ಸ್ಟಾರ್ಟ್ ಮಾಡ್ಕೋಣ. ಆ್ಯಂಡ್ ಮೋಡ ಭಾಳ ಆಗ್ಬಿಟ್ಟಿದೆ ಗುರು, ಮಳೆ ಬರುವ ಸಾಧ್ಯತೆಗಳು ಇದ್ದಾವೆ. ನಾನು ಆ್ಯಕ್ಚುಲಿ ಹಾಸ್ಟೆಲಿಂದ ಬಿಡೋದೇ ಸ್ವಲ್ಪ ಲೇಟ್ ಆಯಿತು. ಅಲ್ಲಿಂದ ಬಂದು ಟ್ರೈನ್ ಸ್ಟೇಷನಿಂದ ಟ್ರೈನ್ ಹಿಡ್ಕೊಳ್ಳೋಕ್ಕೆ, ಟ್ರೈನ್ ಬರೋಕ್ಕೆ ಭಾಳ ಲೇಟ್ ಆಯಿತು ಇವತ್ತು. ಯಾಕಂದರೆ ಇವತ್ತೇನು ಹಾಲಿಡೇ ಇದೆ ಅಂತೆ, ಹಂಗಾಗಿ ಭಾಳ ಟ್ರೈನ್ಸ್ ಇದ್ದಿಲ್ಲ ಇವತ್ತು. ಹಂಗಾಗಿ ಜಾಸ್ತಿ ಟ್ರೈನ್ ಬರ್ತಾ ಇದ್ದಿದ್ದಿಲ್ಲ ಇಲ್ಲಿ ಹೊರಗಡೆ ಹೋಗೋಕ್ಕೆ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇವಾಗ 4 ಗಂಟೆ ಆಗಿದೆ ನೋಡ್ಬೋದು. ಕೋಲಾಲಂಪುರಿಂದ ಮುಂದೆ ಇವಾಗ ಇಪ್ಪೋ ಅಂತೇಳಿ ಒಂದು ಸಿಟಿ ಇದೆ, ಆ ಸಿಟಿಗೆ ನಾನು ಹಿಚ್ ಹೈಕ್ ಮಾಡಬೇಕು. ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಏನು ಮಾಡ್ತಾ ಇದ್ದೀನಿ ಈ ಟ್ರಿಪ್ಪಲ್ಲಿ ಅಂತೇಳಿ. ಸೊ ಇವಾಗ ಪ್ರೆಸೆಂಟು ನನ್ನ ಅಕೌಂಟಲ್ಲಿ 65,000 ರೂಪೀಸ್ ಇದೆ. ನಾನು ಬೆಂಗಳೂರಿಂದ ಬೀಜಿಂಗ್ ತನ ರೋಡ್ ಟ್ರಿಪ್ ಮಾಡ್ತಾ ಇದ್ದೀನಿ. ಅಂದರೆ ಹಿಚ್ ಹೈಕಿಂಗ್ ಮಾಡ್ಕೊತ, ಕ್ಯಾಂಪಿಂಗ್ ಮಾಡ್ಕೊತ ಫುಲ್ ಬಜೆಟಲ್ಲಿ ಟ್ರಿಪ್ ಮಾಡ್ತಾ ಇದ್ದೀನಿ. ಸೊ ಈ ಟ್ರಿಪ್ ನಂದು ಡ್ರೀಮ್ ಟ್ರಿಪ್ ಆ್ಯಕ್ಚುಲಿ. ಸೊ ನಾನು ಇದು ಟ್ರಿಪ್ ಮಾಡಬೇಕಂತೇಳಿ ಭಾಳ ದಿನಗಳಿಂದ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೆ. ಆ್ಯಂಡ್ ಪ್ಲ್ಯಾನಿಂಗ್ ಮಾಡ್ತಾ ಇವಾಗ ಎಷ್ಟು ದಿನ ಆಯಿತು. ನೀವು ಈ ಥರ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಇದು ಈ ಥರ ಒಂದು ಟ್ರಾವೆಲ್ ಇದೆ ಅಂಥೇಳಿ ನಿಮಗೆ ಒಂಥರ ತೋರಿಸ್ಬೇಕಂತೇಳಿ ನನ್ನೊಂದು ಮೈಂಡ್ಸೆಟ್ಟು. ನನ್ನ ಈ ದುಡ್ಡಲ್ಲಿ, ಇಷ್ಟು ದುಡ್ಡಲ್ಲಿ ನಾನು ಏನು ಅಲ್ಲಿಗೆ ಮುಟ್ತೀನ, ಚೈನಾಗೆ ಮುಟ್ತೀನ. ಆ್ಯಂಡ್ ಚೈನಾಗೆ ಮುಟ್ಟಿದ್ರೂ ಅಲ್ಲಿಂದ ವಾಪಸ್ ಇಂಡಿಯಾಗೆ ಬರ್ತೀನ ಅಂಥೇಳಿ ಈ ಪ್ರಶ್ನೆ ಕೊನೆ ತನಕ ಇದ್ದೇ ಇರುತ್ತೆ. ಸೊ ಯಾವಾಗ ತನಕ ಈ ಟ್ರಿಪ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೋಲ್ಲ ಆವಾಗ ತನಕ ಇದು ಕಂಟಿನ್ಯೂ ಆಗಿರುತ್ತೆ. ಸೊ ಮನೆ ಬಿಟ್ಟು, ಫ್ಯಾಮ್ಲಿ ಬಿಟ್ಟು ಈ ಥರ ಡಿಸ್ಕಂಫರ್ಟೇಬಲ್ ಲೈಫು ಯಾರೂ ಇಮ್ಯಾಜಿನ್ ಮಾಡೋಂಗಿಲ್ಲ. ಸೊ ನಾನು ಈ ಲೈಫ್ನ ಎಂಜಾಯ್ ಮಾಡಬೇಕಂತೇಳಿ ಫ್ರೀಯಾಗಿ ಸೊ ಈ ಲೈಫ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಮಳೆ ಬರ್ತಾಯಿತ್ತು, ಹಂಗಾಗಿ ಇಲ್ಲಿ ಗಿಡದ ಕೆಳಗಡೆ ಬಂದು ನನ್ನ ಬ್ಯಾಗ್ ಇಲ್ಲೇ ಇಟ್ಟು ಮುಂದೆ ಇಲ್ಲಿ ವೇಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಮಳೆ ನಿಂತ್ಕೊಳ್ಳಿ ಅಂತೇಳಿ. ಇಪ್ಪೋ ಏನಾದರೂ ನಾನು ಬೇಗ ತಲುಪಿದರೆ ನಾನು ಮುಂದೆ ಕಂಟಿನ್ಯೂ ಮಾಡ್ಕೊತೀನಿ ಜರ್ನಿ ಜಾರ್ಜ್ ಟೌನಿಗೆ. ಇನ್ನೊಂದು ಸಿಟಿ ಇದೆ ಇಲ್ಲಿ ಜಾರ್ಜ್ ಟೌನ್ ಅಂತೇಳಿ, ಆ ಜಾರ್ಜ್ ಟೌನಿಗೆ ನಾನು ಕಂಟಿನ್ಯೂ ಮಾಡ್ತೀನಿ ನನ್ನ ಜರ್ನಿ. ಇಲ್ಲಾಂದರೆ ಇಪ್ಪೋಲ್ಲೇ ಕ್ಯಾಂಪಿಂಗ್ ಮಾಡೋಣ. ಇದೇ ಮುಂದೆ ಹೈವೇ ಕಾಣ್ತಾ ಇದೆಯಲ್ಲ, ಅದೇ ಹೈವೇಗೆ ಹೋಗಬೇಕು. ಆದರೆ ಇಲ್ಲಿಂದನೇ ಹೋಗ್ಬೋದಿತ್ತು ಶಾರ್ಟ್ಕಟ್,
ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ, ಮುಂದೆ ನೋಡ್ಬೋದು. ಹೈವೇಗೆ ಹೋಗ್ಬೇಕಂದ್ರೆ ಒಂದು ರೌಂಡ್ ಹಾಕೊಂಡು ಹೋಗ್ಬೇಕು ಸರ್ಕಲ್ಲು. ಮಲೇಷ್ಯಾದಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಗುರು. ಒಂದು ಸೆಕೆಂಡ್ ಬೇಸಿಗೆ ಇದ್ದರೆ ಇಲ್ಲೊಂದು ಸೆಕೆಂಡಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿಂದ 220 ಕಿಲೋಮೀಟರ್ಸ್ ಇದೆ. ಟೋಟಲ್ 370-380 ಕಿಲೋಮೀಟರ್ ಇದೆ ಇವಾಗ ನನ್ನ ಹಿಚ್ ಹೈಕಿಂಗು. ಇವತ್ತೇ ತಲುಪ್ತೀವ, ಇಲ್ಲ ಒಂದಿನ ಆಗುತ್ತಾ, ಇಲ್ಲ 2 ದಿನ ಆಗುತ್ತಾ, 3 ದಿನ ಆಗುತ್ತಾ, ಮಜಾ ಅಂತೂ ಬರುತ್ತೆ ಹಿಚ್ ಹೈಕಿಂಗಲ್ಲಿ. ಯಾಕಂದರೆ ನನಗೆ ಗೊತ್ತಿದೆ ಹಿಚ್ ಹೈಕಿಂಗಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಬರ್ತಾವೆ ಅಂತೇಳಿ. ಜಾರ್ಡನಲ್ಲಿ ಹಿಚ್ ಹೈಕಿಂಗ್ ಮಾಡಿದ್ದೀನಿ, ಶ್ರೀಲಂಕಾದಲ್ಲಿ ಹಿಚ್ ಹೈಕಿಂಗ್ ಮಾಡಿದ್ದೀನಿ. ಜನಗಳು ಮಾತ್ರ ಸಖತ್ತಾಗಿ ಸಿಗ್ತಾರೆ. ಅವ್ರ ಜೊತೆ ನೀವು ಕಲ್ಚರ್ನ ಎಕ್ಸ್ಚೇಂಜ್ ಮಾಡ್ಬೋದು ಆ್ಯಂಡ್ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ಅವೆಲ್ಲ ಇರ್ತವೆ ಸೀನು. ಫುಲ್ಲು ಮಳೆ ಬರುವ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ 100%. ಟ್ರೈ ಮಾಡ್ತಾ ಇದ್ದೀನಿ, ಯಾರು ನಿಲ್ಲಿಸಲ್ಲ, ಯಾಕಂದರೆ ಎಕ್ಸ್ಪ್ರೆಸ್ ಹೈವೇ ಇದು. ಮುಂದೆ ಒಂದು ಟೋಲ್ ಪ್ಲಾಜಾ ಅಂತ ಬರ್ದಿದ್ದಾರೆ ನೋಡ್ಬೋದು. ಸೊ ಅಲ್ಲೋಗಿ ಟ್ರೈ ಮಾಡೋಣ ಹಿಚ್ ಹೈಕಿಂಗ್ ಮಾಡೋಕ್ಕೆ. ಸಿಗ್ತಾ ಇಲ್ಲ. ಮುಂದೆ ಒಂದು ಕಾರ್ ನಿಂತಿದೆ, ಎಲ್ಲಿದೆ ಸಿಗುತ್ತೆ ಲಿಫ್ಟ್ ಅಂತೇಳಿ. ಹಲೋ, ಆರ್ ಯು ಗೋಯಿಂಗ್ ಟು ಇಪೋ? I'm not going to Ipoh. I am going to KL, Kuala Lumpur. Kuala Lumpur. No, I am going to Ipoh. You're trying to hitchhike. Yeah. Okay, the best place for you to wait, maybe that toll. Sorry, I can't help you. Thank you so much. Take care. Thank you so much. Your name? I am Prabha here. God bless you. ಥ್ಯಾಂಕ್ ಯು. ಒಂದು ಲಿಫ್ಟ್ ಅಂತೂ ಸಿಕ್ತು, ಆದರೆ ಅವರು ಕೋಲಾಲಂಪುರ್ ಹೋಗ್ತಾ ಇದ್ದಾರಂತೆ. ಸೊ ಈ ಟೋಲ್ ಏನು ನೋಡ್ತಿದ್ದಾರೆ ಮುಂದೆ ನೀವು, ಲಾಸ್ಟ್ ಕ್ಲಿಪ್ಪಲ್ಲಿ ನೀವು ನೋಡಿದಾರಲ್ಲ, ಪೊಲೀಸ್ ಬಂದ್ಬಿಟ್ರು ಗುರು. ಇಲ್ಲಿ ಹಿಚ್ ಹೈಕಿಂಗ್ ಮಾಡೋಂಗಿಲ್ಲ, ಎಕ್ಸ್ಪ್ರೆಸ್ ಹೈವೇ ಇದು, ಇಂಟರ್ನ್ಯಾಷನಲ್ ಹೈವೇ. ಇಲ್ಲಿಂದ ಹಿಚ್ ಹೈಕಿಂಗ್ ಮಾಡೋಂಗಿಲ್ಲ, ಇಲ್ಲಿಂದ ಹೋಗ್ಬಿಡು ನೀನು ಅಂತೇಳಿ ವಾಪಸ್ ಅವರು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಅದಕ್ಕೆ ಕೇಳ್ಕೊಂಬನ್ನಿ, ನೋಡ್ಕೊಂಬನ್ನಿ. The international highway, very dangerous. You cannot walk in the highway. You must go back, then you walk the local road. I am doing hitch hiking. No, this cannot. This not illegal. Be guilty. If you walk in the highway, is guilty. Actually, this is my mission. I am challenging myself to I hitch hiking know. by Ipoh. Yeah, I know, but you cannot walk in the highway. I will just go to the toll gate. I will stop side by. I will take a lift and go. I will not bother you. No, it cannot. And fine. It's not. It's very hard to. I am coming from very long, you So know. it's dangerous. ಹೀಗಾಗಿ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ಗುರು. ನೋಡಿ ಹಿಚ್ ಹೈಕಿಂಗಲ್ಲಿ ಈ ಥರ ಇರುತ್ತೆ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ, ಯಾವಾಗೂ ಗುಡ್ ಎಕ್ಸ್ಪೀರಿಯನ್ಸ್ ಇರೋಂಗಿಲ್ಲ. ಈಗ ಬಿಡಲಿಲ್ಲ ಅವ್ರ ಮುಂದೆ, ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರ ಜೊತೆ, ಅದೇ ಹಿಚ್ ಹೈಕಿಂಗ್ ಮಾಡೋಣ, ಇಲ್ಲಾಂದರೆ ವಾಪಸ್ ಕೋಲಾಲಂಪುರ್ಗೆ ಹೋಗ್ತೀನಿ ನಾನು. ಆ್ಯಂಡ್ ನಾಳೆ ನಿಮಗೆ ಟ್ರೈನ್ ತೊಗೊಂಡು ಇಪೋಗೆ ಹೋಗೋಣ. ಎಲ್ಲ ಡೆವಲಪ್ ಕಂಟ್ರೀಸ್ಗಳೆಲ್ಲ, ಹಂಗಾಗಿ ಆಲ್ಮೋಸ್ಟ್ ಹೈವೇಗಳು, ಇಂಟರ್ನ್ಯಾಷನಲ್ ಹೈವೇಗಳು ಜಾಸ್ತಿ ಇರ್ತವೆ, ಎಕ್ಸ್ಪ್ರೆಸ್ ಹೈವೇಗಳು. ಸೊ ಈ ಥರ ಇವರು ಇಲ್ಲಿ ಬೀಳಿಲ್ಲ. Excuse me, are you going to Ipoh? No, I just want to pass this toll because no one allowing. ಫೈನಲಿ ಲಿಫ್ಟ್ ಸಿಕ್ಕಿದೆ ಗುರು. ಒಂದು ಆ ಟೋಲ್ ಪಾರ್ ಆದರೆ ಸಾಕು, ಅಲ್ಲಿಂದ ಲಿಫ್ಟ್ ಸಿಗುತ್ತೆ. Where you want to go to Ipoh? Ipoh, yeah. I'm hitchhiking from here to China. Go to China? Yeah. Actually, I'm from India. From India? Yeah. Where? India, Karnataka, Bangalore. What's your name, bro? I'm Dinesh. And you, bro? Raghu. You are from India, maybe? No, I'm from Malaysia. ಅಲ್ಲಿ ಒಂದು ಲಿಫ್ಟ್ ಸಿಕ್ಕಿದೆ. ಇದು ಭಾಳ ದೂರ ಇಲ್ಲ, ಒಂದು ಸಿಟಿ ಬೀಳುತ್ತಂತೆ ಇಲ್ಲೇ ಸಮೀಪದಲ್ಲಿ, ಆ ಸಿಟಿ ತನಕ ಸಿಗಿದೆ. ಅಲ್ಲಿ ತನಕ ಹೋದರೆ ಮುಂದೆ ನೋಡೋಣ ಅಲ್ಲಿಂದ ಯಾವ ಲಿಫ್ಟ್ ಸಿಗುತ್ತೆ ಅಂತ. ಆಲ್ಮೋಸ್ಟ್ ಸೌತ್ ಇಂಡಿಯನ್ಸ್ ಹಿಯರ್ ಇನ್ ಮಲೇಷ್ಯಾ. Most of them are South Indians. Yeah, almost Tamil, right? Tamil. Great guys. Here also Indian rule. Kannadiga is very low. Kannadiga low, no? Thank you so much, bro. Thank you, bro. Thank you so much. ಸೊ ನೋಡಿದ್ರಲ್ಲ ಗಾಯ್ಸ್, ಇವಾಗ ಹೆಂಗೆ ಅಲ್ಲಿ ನಮಗೆ ಪೊಲೀಸ್ ಹಿಡ್ಕೊಂಡ್ರು. ಆ್ಯಂಡ್ ಅಲ್ಲಿಂದ ನಾವು ಪಾರಾಗಿ ಇವಾಗ ಒಂದು ಟೋಲ್ ಬಿಟ್ಟು ಇನ್ನೊಂದು ಟೋಲ್ ಕಡೆ ಬಂದಿದ್ದೀವಿ ನೋಡ್ಬೋದು. ಇದೊಂದು ಟೋಲ್ ಇದೆ ಇಲ್ಲಿ ಮುಂದೆ. ಸೊ ಈ ಟೋಲಿಂದ ಮುಂದೆ ನನಗೆ ಆ ಕಡೆ ಹೋಗ್ಬೇಕಂತೆ, ಇನ್ನೊಂದು ರೋಡು ಹೈವೇ. ಇದು ಬೇರೆ ಹೈವೇಗೆ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ಇನ್ನೊಂದು ಹೈವೇಗೆ ಹೋಗಿ ಅಲ್ಲಿಂದ ನಾವು ಮತ್ತೆ ಹಿಚ್ ಹೈಕಿಂಗ್ ಟ್ರೈ ಮಾಡೋಣ. ಇದೇ ಪಾರ್ಟ್ ನನಗೆ ಇಷ್ಟ ಆಗೋದು ಹಿಚ್ ಹೈಕಿಂಗಲ್ಲಿ. ಸ್ವಲ್ಪ ಫುಲ್ ಮಜಾ ಬರ್ತಾ ಇದೆ ಇವಾಗ ನನಗೆ. ಸೊ ಈ ಥರ ಹಿಂದೆ ಹಿಚ್ ಹೈಕಿಂಗ್ ಸಿಗ್ತಾ ಇದ್ದಾವೆ. ಸೊ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲೇ ಟೋಲ್ ಮುಂದೆನೇ ಒಂದು ಸ್ವಲ್ಪ ವಾಶ್ರೂಮ್ ಅಂತ ಮಾಡಿದ್ದಾರೆ. ಸೊ ಈ ವಾಶ್ರೂಮಲ್ಲಿ ನಿಂತ್ಕೊಂಡಿದ್ದೀನಿ.
ಥ್ಯಾಂಕ್ ಯು ಸೋ ಮಚ್. Okay, okay. ಇಲ್ಲಿ ಚೆಕಿಂಗ್ ಮಾಡೋದು ಭಾಳ ಕಷ್ಟ ಇದೆ. ಸೊ ಎಲ್ಲ ಸ್ಟೋರಿ ನಿಮಗೆ ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ ಏನೇನಿದೆ ಅಂತೇಳಿ. ಸೊ ಇವಾಗ ಪ್ರೆಸೆಂಟ್ ಒಂದು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ, ನೋಡ್ಬೋದು. ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಯಿತು ಅಂತೇಳಿ. ಆ್ಯಂಡ್ ಆ್ಯಕ್ಚುಲಿ ನೀವು ನೋಡಿರ್ತೀರ ಲಾಸ್ಟ್ ಕ್ಲಿಪ್ಪಲ್ಲಿ ಟೋಲ್ ಗೇಟ್ ಪಾರ್ ಆದ್ವಿ. ಅಲ್ಲಿಂದ ಒಂದು ಲಿಫ್ಟ್ ಸಿಕ್ತು. ಆ ಲಿಫ್ಟ್ ಆದಮೇಲೆ ನೆಕ್ಸ್ಟು ಆ ಟೋಲಿಂದ ಮತ್ತೆ ಒಂದು ಲಿಫ್ಟ್ ಸಿಕ್ತು. ಹೋಗ್ತಾ ಇದ್ದೆ, ಟ್ರೈ ಮಾಡ್ತಾ ಇದ್ದೆ. ಆ್ಯಂಡ್ ಅವ್ರ ಟೋಲಲ್ಲಿ ಮತ್ತೆ ನನಗೆ ತಡೀತಾಯಿದ್ರು. ಮಲೇಷ್ಯಾದಲ್ಲಿ ಅಷ್ಟೇನು ಈಸಿ ಇಲ್ಲ ಈ ಚೆಕಿಂಗ್ ಮಾಡೋದು. ಒಂದು ಟ್ರೈನ್ ಸ್ಟೇಷನ್ ನಿಯರ್ ಬೈ ಇತ್ತು. ಆ ಟ್ರೈನ್ ಸ್ಟೇಷನ್ ಕಡೆ ಬಂದು ಟ್ರೈನ್ ಟಿಕೆಟ್ ತೊಗೊಂಡು 3 hours ವೇಟ್ ಮಾಡಿ ಇವಾಗ ಪ್ರೆಸೆಂಟ್ ಮತ್ತೆ ಟ್ರೈನ್ ಬಂದಿದೆ. ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ಲಿ ನಾವು ಫೇಲ್ ಆಗಿದ್ದೀವಿ ಚೆಕಿಂಗ್ ಮಾಡೋದ್ರಲ್ಲಿ. ಸೊ ನನಗಂತೂ ಭಾಳ ಬೇಜಾರಾಗ್ತಾ ಇದೆ. ಯಾಕಂದರೆ ಭಾಳಷ್ಟು ಹೋಗ್ಬಿಟ್ಕೊಂಡು ಆ್ಯಂಡ್ ಭಾಳಷ್ಟು ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಚೆಕಿಂಗ್ ಮಾಡಬೇಕಂತೇಳಿ ಬಂದಿದ್ದೆ ಮಲೇಷ್ಯಾದಲ್ಲಿ. ಬಟ್ ಏನು ಮಾಡಬೇಕು, ನಮ್ಮ ಲಕ್ ಚೆನ್ನಾಗಿದ್ದಿಲ್ಲ. ಸೊ ಹಾಗಾಗಿ ಮಲೇಷ್ಯಾದಲ್ಲಿ ಈ ಚೆಕಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಪ್ರೆಸೆಂಟ್ ನಾವು ಇವಾಗ ಒಂದು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಸೂಪರ್ ಸ್ಪೀಡ್ ಟ್ರೈನಲ್ಲಿ. ಸೊ ಈ ಟ್ರೈನು 125 km ಸ್ಪೀಡಲ್ಲಿ ಹೋಗ್ತಾ ಇದೆ. ಫಾಸ್ಟ್ ಅಂದರೆ ತಂಜುಮಲ್ಲಿಮಿಂದ ಇಪ್ಪೋ ಅಂತೇಳಿ ಸಿಟಿ ಇದೆಯಲ್ಲ, ಎಲ್ಲಿ ನಾನು ಈ ಚೆಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆ ಸಿಟಿಗೆ ತನಕ ಹೋಗ್ತಾ ಇದೆ. ಈ ಟ್ರೈನ್ನ ನಿಮಗೆ ಸ್ವಲ್ಪ ಟೂರ್ ಕೊಡೋಣ ಅಂತೇಳಿ. ಡೋರೆಲ್ಲ ಆಟೋಮೆಟಿಕ್ ಇದ್ದಾವೆ, ಈ ಥರ ಟಚ್ ಮಾಡಿ ಓಪನ್ ಆಗುತ್ತೆ. ಆ್ಯಂಡ್ ಇವೆಲ್ಲ ಸೀಟ್ಗಳು, ಜನಗಳು ರೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲೊಂದು ರೆಸ್ಟೋರೆಂಟ್ ಇದೆ, ನೋಡ್ಬೋದು. ಸೊ ಇದು ರೆಸ್ಟೋರೆಂಟು ಈ ಟ್ರೈನಲ್ಲಿ. ಏನಾದರೂ ಬೇಕಂದರೆ ಇಲ್ಲಿ ಆರ್ಡ್ರ್ ಮಾಡ್ಕೋಬೋದು. ಕಾಫಿ ಗಿಫಿ ಟೀ ಏನಾದರೂ ಬೇಕಂದರೆ ಆರ್ಡ್ರ್ ಮಾಡ್ಬೋದು. ಏನು ಸಿಟ್ಟಿಂಗ್ಸ್ ಇರ್ತವೆ. ಫುಲ್ಲು AC ಟ್ರೈನ್ ಇದು. ಈ ಟ್ರೈನ್ ಜರ್ನಿಗೆ ನಾನು ಪೇ ಮಾಡ್ತಾ ಇದ್ದೀನಿ 750 ರೂಪೀಸ್ ಏನೋ ಪೇ ಮಾಡ್ತಾ ಇದ್ದೀನಿ. ಇನ್ನೂ ಗೊತ್ತಿಲ್ಲ ನನಗೆ ಇಪ್ಪೋಲ್ಲಿ ಹೋಗಿ ಎಲ್ಲಿ ಉಳ್ಕೋಬೇಕಂತೇಳಿ. ಟ್ರೈನ್ ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತೇಳಿ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಬರ್ತಾ ಇದ್ದಂಗೆ TT ಜೊತೆ ಮಾತಾಡ್ಸ್ತಾ ಇದ್ದೆ. ಟಿಕೆಟ್ ಕಲೆಕ್ಟರ್ ಇರ್ತಾರಲ್ಲ, ಯಾವ ಥರ ನಮ್ಮ ಇಂಡಿಯಾದಲ್ಲಿ ಟ್ರೈನಲ್ಲಿ ಟಿಕೆಟ್ ಕಲೆಕ್ಟರ್ ಇರ್ತಾರಲ್ಲ, ಇಲ್ಲಿನೂ ಒಳಗಡೆ ಟಿಕೆಟ್ ಕಲೆಕ್ಟರ್ ಇರ್ತಾರೆ ಟ್ರೈನಲ್ಲಿ. ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದರು ಇಲ್ಲಿ ಹಿಚ್ ಹೈಕಿಂಗ್ ಮಾಡೋದು ಇಲ್ಲೀಗಲ್ ಅಂತೆ. ಯಾರು ಹಿಚ್ ಹೈಕಿಂಗ್ ಮಾಡ್ತಾ ಇರ್ತಾರೆ ಅವ್ರು ಕರ್ಕೊಂಡೋಗಿ ಜೈಲಲ್ಲೂ ಹಾಕ್ತಾರಂತೆ ಪೊಲೀಸರು. ಇದು ವಿಷಯ ಕೇಳಿದಂಗೆ ಭಾಳ ಶಾಕ್ ಆಯಿತು. ಇಲ್ಲೀಗಲ್ ಅಂತೆ. ಯಾರೋ ಫಾರಿನರ್ಸ್ ಬಂದು ಇಲ್ಲಿ ಹಿಚ್ ಹೈಕಿಂಗ್ ಮಾಡ್ತಾ ಇದ್ರಂತೆ. ಅವ್ರಿಗೆ ಹೋಗಿ ಜೈಲಲ್ಲಿ ಹಾಕ್ಬಿಟ್ರಂತೆ. ಒಂದು 3-4 ದಿನ ಇಂಟ್ರೋಗೇಷನ್ ಮಾಡಿದಂತೆ, ಯಾಕೆ ಹಿಚ್ ಹೈಕಿಂಗ್ ಮಾಡ್ತೀರಾ ಹಿಂಗೆ ಇಲ್ಲೀಗಲ್ ಅಂತೇಳಿ. ಫಾರಿನರ್ಸಿಗೆ USA ಪಾಸ್ಪೋರ್ಟ್ ಹೊಂದಿರೋರಿಗೆ. ಸೊ ಇಂಡಿಯನ್ ಪಾಸ್ಪೋರ್ಟ್ ಅವ್ರು ಏನಂತೇಳಿ ನನಗೂ ಇವತ್ತು ಪೊಲೀಸ್ ಹಿಡ್ಕೊಂಡಿದ್ರು, ಆದರೆ ಏನೂ ಮಾಡಲಿಲ್ಲ. ಇದು ಇಪ್ಪೋ ರೈಲ್ವೆ ಸ್ಟೇಷನ್ ಒಂದು ನೋಡ್ಬೋದು. ಒಂದು ಹಳೆ ಕಾಲದ ರೈಲ್ವೆ ಸ್ಟೇಷನ್ ಇದ್ದಂಗಿದೆ. ಥೈಲ್ಯಾಂಡ್ ಬಾರ್ಡ್ರಿಗೆ ಹೋಗ್ತಾ ಇದೆ ಇದು ಟ್ರೈನು. ಯಾವ ಥರ ತನ್ನ ಟ್ರ್ಯಾಕ್ ಹಿಡ್ಕೊಂಡು ಹೋಗುತ್ತೆ ಹಂಗೆ ಜೀವನ ಕೂಡ. ನಾವು ನಮ್ಮ ಜೀವನದಲ್ಲಿ ಹೋಗ್ತಾ ಇರ್ಬೇಕು ಹಂಗೆ. ಮಲೇಷ್ಯಾದವ್ರದ್ದು ಫೇಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹಾಯ್ ಬ್ರೋ. ಒಂದು ಹೋಟ್ಲನ್ನ ಕೇಳಿದ್ದೀನಿ, ಅಲ್ಲಿ ಹೋಗಿ ವಿಚಾರಿಸೋಣ. ಇಲ್ಲಿ ಮಲೇಷ್ಯಾದಲ್ಲಿ ಇವಾಗ ಪ್ರೆಸೆಂಟು 12:30 ಆಗ್ತಾ ಇದೆ. ಆದ್ರೂ ಕೂಡ ನೋಡ್ಬೋದು ನೀವು ಎಷ್ಟು ಸೇಫ್ ಇದೆ. ನೀವು ಆರಾಮಾಗಿ ಹೋಗ್ಬೋದು. ಏನೋ ಇಲ್ಲಿ ಭಯ ಆ್ಯಂಡ್ ಏನೋ ಕಳ್ಳತನ ಮಾಡ್ತಾರೆ ಜನಗಳು ಅಂತೇಳಿ ಏನೂ ಇಲ್ಲ. ಇಲ್ಲಿ ಜನಗಳೂ ಓಡಾಡ್ತಿದ್ದಾರೆ. ಎಲ್ಲ ಕಡೆಯೂ CCTV ಇದ್ದಾವೆ. ಪೊಲೀಸರ ಕಣ್ಣು ಇದ್ದೇ ಇರುತ್ತೆ. ಹಂಗಾಗಿ ಏನು ಹೆದರೋ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಮಲೇಷ್ಯಾದಲ್ಲಿ ಇವ್ರದ್ದು ಓನ್ ಭಾಷೆ ಯಾವುದೂ ಇಲ್ಲ. ಮಲೇ ಮಾತಾಡ್ತಾರೆ. ಸೊ ಇವರು ಇಂಗ್ಲೀಷ್ ಯೂಸ್ ಮಾಡ್ಕೊಂಡೆ ಅದನ್ನು ಅವರ ಭಾಷೆಯಲ್ಲಿ ಮಾತಾಡ್ತಾರೆ. ನಾವು ಪ್ರೈಮರಿ ಹೈಸ್ಕೂಲಲ್ಲಿ ಯಾವ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿದ್ದೀವಲ್ಲ ಆ ಥರ ಇದೆ ಇವ್ರದ್ದು ಭಾಷೆ. ಸೊ ಸೆಂಟ್ರಲ್ನ ಇವರು C ಅಂತೇಳಿ ಹಾಕಲ್ಲ, ಮುಂದೆ S ಅಂತ ಹಾಕ್ತಾರೆ. SCNTRUL ಈ ಥರ ಹಾಕ್ತಾರೆ ಸೆಂಟ್ರಲ್ನ. ಸೊ ಗೈಸ್, ಮುಂದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗು, ಅದರ ಪಕ್ಕದಲ್ಲೇ ನಮ್ಮದು ಹಾಸ್ಟೆಲ್ ಇದ್ದು. ಅಲ್ಲಿ ಹೋಗಿ ಅವನಿಗೆ ಒಂದು 10-15 ನಿಮಿಷದಿಂದ ನಾಕ್ ಮಾಡ್ತಾಯಿದ್ದೀನಿ ಡೋರು. ಆ್ಯಂಡ್ ಫೋನ್ ಮಾಡ್ತಾಯಿದ್ದೀನಿ, ಏನೂ ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಆ್ಯಂಡ್ ಏನೇನು ಅಂತೇಳಿ ಮಾತಾಡ್ತಾ ಇಲ್ಲ. ಯಾರೂ ಓಪನೇ ಮಾಡ್ತಾಯಿದ್ದಿಲ್ಲ ರೂಮ್ನ. ಹಂಗಾಗಿ ಇವಾಗ ಇಲ್ಲೇ ಎಲ್ಲಾದರೂ ಕ್ಯಾಂಪಿಂಗ್ ಮಾಡೋಣ ಅಂತೇಳಿ. ಇಲ್ಲಿ ಒಂದು ಮಸ್ಜಿದ್ ಇದೆ, ನೋಡ್ಬೋದು ನೀವು. ಈ ಮಸ್ಜಿದಲ್ಲಿ ಇಲ್ಲಿ ಭಾಳಷ್ಟು ಸ್ಪೇಸ್ ಇದೆ ಮುಂದೆ. ಸೊ ಇಲ್ಲಿ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಸೊ ಅವ್ರು ಬರ್ತೀನಿ ಅಂತೇಳಿ ಬರೋಕ್ಕೆ ಹೋಗಿದ್ದಾರೆ. ಹೆಡ್ ಯಾರೇ ಇದ್ದಾರೆ ಅಂತ ಇಲ್ಲಿ. ಸೊ ಅವ್ರನ್ನ ಕೇಳಿ ಅವರು ಏನಾದರೂ ಪರ್ಮಿಷನ್ ಕೊಟ್ಟರೆ ಇಲ್ಲಿ ಟೆಂಟ್ ಪಿಚ್ ಮಾಡ್ಕೊಂಡು ಇಲ್ಲೇ ಇರೋಣ. ಸೊ ಏನು ಮಾಡಬೇಕು ಗುರು, ಎಲ್ಲ ಇವತ್ತು ಕೆಟ್ಟದಾಗ್ತಾ ಇದೆ.
ಟ್ರಾವೆಲಿಂಗ್ ಅಷ್ಟು ಈಸಿ ಇಲ್ಲ ಗುರು ನಿಜವಾಗ್ಲೂ. ಅದು ಇಲ್ಲೇ ನಿನ್ನೆ ನಾನು ಮಲ್ಕೊಂಡಿದ್ದೆ, ಈ ಥರನೇ ಇಲ್ಲೇ ಬ್ಯಾಗ್ ಇಟ್ಕೊಂಡು ಮಲ್ಕೊಂಡಿದ್ದೆ. ಆ್ಯಂಡ್ ಇವಾಗ ಇಲ್ಲಿಂದ ಫ್ರೆಶ್ ಅಪ್ ಆಗೋಣ ಆ್ಯಂಡ್ ಇಲ್ಲಿಂದ ಹೊರಗಡೆ ಹೋಗೋಣ. ಹೊರಗಡೆ ಹೋಗಿ ಮತ್ತೆ ನೋಡೋಣ. ಇವತ್ತು ಮತ್ತೆ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತೇಳಿ ನನಗೆ ಅನಿಸ್ತಾ ಇದೆ ಈ ಚೆಕಿಂಗ್ ಮಾಡೋಕ್ಕೆ. ನೋಡಿ ಮಲೇಷಿಯಾದ ಶಾಲೆ ನೋಡಿ ಹೆಂಗಿದೆ, ಹುಡುಗರು ಆಟ ಆಡ್ತಾ ಇದ್ದಾರೆ. ಇದು ಮುಂದೆ ಇರೋದು ಮಲೇಷಿಯಾದ ಶಾಲೆ, ಅಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಇದು ಇಪ್ಪೋ ಸಿಟಿ ಏನಿದೆ ಇದೂ ಒಂದು ಟೂರಿಸ್ಟಿಕ್ ಪ್ಲೇಸು. ಇಲ್ಲಿ ಭಾಳಷ್ಟು ಟೂರಿಸ್ಟ್ ಪ್ಲೇಸಸ್ಗಳಿದ್ದಾವೆ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಸೊ ನಂದು ಈ ಚೆಕಿಂಗ್ ಪ್ಲ್ಯಾನ್ ಇದೆಯಲ್ಲ ಹಂಗಾಗಿ. ಸೊ ಇವಾಗ ಪ್ರೆಸೆಂಟ್ ಇಪ್ಪೋದಿಂದ ನಾನು ಎಕ್ಸಿಟ್ ತೊಗೊಂಡು ಮುಂದೆ ಪೆನಾಂಗಿಗೆ ಹೋಗ್ತಾ ಇದ್ದೀನಿ. ಪೆನಾಂಗ್ ಇಲ್ಲಿಂದ 190 ಕಿಲೋಮೀಟರ್ಸ್ ಏನೋ ಇದೆ. ನಿನ್ನೆ ನೋಡಿದರೆ ಫುಲ್ಲು ಮಳೆ ಆ ಥರ ಇತ್ತು. ಇಲ್ಲಿ ನೋಡಿ ಇವಾಗ ಫುಲ್ ಬಿಸಿಲೆಲ್ಲ ಹೊಡಿತಾ ಇದೆ. ನಿನ್ನೆ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೇ ಇಲ್ಲ ಆ ಥರ ನಾನು ಮಸೀದಿಯಲ್ಲಿ ಹೋಗಿ ಮಲ್ಕೊಳ್ತೀನಿ ಅಂತೇಳಿ. ನೋಡಿ ಇದು ಟ್ರಾವೆಲಿಂಗ್ ಒಂಥರ ಸರ್ಪ್ರೈಸ್ ಇದ್ದಂಗೆ. ನಿಮಗೆ ಯಾವಾಗ ಏನಾಗುತ್ತೆ ಏನಿಲ್ಲ ಏನೂ ಅರ್ಥ ಆಗಂಗಿಲ್ಲ. ಸಮ್ಟೈಮ್ಸ್ ನಿಮ್ಮ ಜೊತೆ ಗುಡ್ ಎಕ್ಸ್ಪೀರಿಯೆನ್ಸ್ ಆಗ್ತವೆ, ಸಮ್ಟೈಮ್ಸ್ ನಿಮ್ಮ ಜೊತೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗ್ತವೆ. ಇಪ್ಪೋ ಸಿಟಿ ಹೊರಗಡೆ ಬಂದಿದ್ದೀನಿ ನೋಡ್ಬೋದು. ಐ ಥಿಂಕ್ ಇದು ಔಟ್ಸ್ಕಟ್ ಇದೆ. ಸೊ ಈ ಔಟ್ಸ್ಕಟ್ಟಿಂದ ನಾವು ಟ್ರೈ ಮಾಡೋಣ ಈ ಚೆಕಿಂಗ್ನ. Are you going to highway? I'm not going to the highway. Where you are going? No, I'm going straight. You see the right sign board? ಹಾಂ I'm going. ನೀವು going there. ಓಕೆ, ಥ್ಯಾಂಕ್ ಯು ಸೊ ಮಚ್. ಅವರೇನೋ ಬೇರೆ ಕಡೆ ಹೋಗ್ತಾ ಇದ್ದಾರಂತೆ, ನಾನು ಹೋಗ್ತಿರೋ ಹೈವೇಗೆ ಯಾರು ಹೋಗ್ತಾ ಇಲ್ಲ. ಈ ಚೆಕಿಂಗ್ ಟ್ರೈ ಮಾಡ್ಬೋದು ಇವರು, ಅಷ್ಟೇನು ಕಷ್ಟ ಇಲ್ಲ ಇಲ್ಲಿ. ಐ ಥಿಂಕ್ ಸಿಗುತ್ತೆ, ಬಟ್ ವೆಯ್ಟ್ ಮಾಡಬೇಕು ಅಷ್ಟೇ. ಯಾರು ಇಲ್ಲಿ ಸಿಟಿಯಲ್ಲಿ ಸಿಗಲ್ಲ. ಸ್ವಲ್ಪ ಸಿಟಿಯಿಂದ ನಾನು ಜಸ್ಟ್ ಹೈವೇ ಟಚ್ ಆದರೆ ಸಾಕು, ಅಲ್ಲಿಂದ ಲಿಫ್ಟ್ಗಳು ಸಿಗ್ತವೆ. ಆ್ಯಂಡ್ ಇನ್ನೊಂದು ಇಲ್ಲಿ ಯಾವುದು ಲಾರಿಗಳು ಸಿಗ್ತಾ ಇಲ್ಲ ಗುರು. ಲಾರಿಗಳು ನಿಮಗೆ ಭಾಳ ಲಾಂಗ್ ಡಿಸ್ಟೆನ್ಸ್ ತನಕ ಹೋಗುತ್ತೆ. ಆ ಲಾರಿಗಳು ಏನಾದ್ರು ಸಿಕ್ಕರೆ ನನಗೆ ಡೈರೆಕ್ಟ್ ಸಿಕ್ಬಿಡುತ್ತೆ ಲಿಫ್ಟು. ಸೊ ಇಲ್ಲಿ ಲಾರಿಗಳು ಕಾಣ್ತಾ ಇಲ್ಲ ನನಗೆ. ಹಾಯ್ ಮಾಡಿ ಹೋಗ್ತಾ ಇದ್ದಾರೆ. ನಾನು ಈ ಥರ ತೋರಿಸ್ತಾ ಇದ್ದೀನಲ್ಲ, ಒಂದು ಕಾರ್ ನಿಂತ್ಕೊಂಡಿದೆ ಗುರು. ಹಾಯ್, ಐ ಆಮ್ ಗೋಯಿಂಗ್ ಟು ಹೈವೇ. ಕ್ಯಾನ್ ಯು ಡ್ರಾಪ್ ಮಿ ಟಿಲ್ ದೇರ್? ಈಸ್ ದರ್ ಯು ಆರ್ ಗೋಯಿಂಗ್ ಟು ದೇರ್ ಆನ್ ದಿಸ್? Is that same highway that is going to Penang? It's going to Penang. Are you taking by a bus or what? No, I am hitchhiking. Hitchhiking. Yeah. I'll drop you at there's a restaurant there. Okay. Maybe you can ask from there. So my home is nearby only. ಒಂದು ಲಿಫ್ಟ್ ಸಿಕ್ಕಿದೆ ಆ್ಯಂಡ್ ಟಿಲ್ ಅಲ್ಲಿ ಹೈವೇ ತನಕ ಹೋಗ್ತಾರಂತೆ. ಆ ಹೈವೇ ಟಚ್ ಮಾಡಿದರೆ ಸಾಕು ನನಗೆ ಮುಂದಿಂದ ಅಲ್ಲಿಂದ ಲಿಫ್ಟ್ ಸಿಗುತ್ತೆ. ನೋಡೋಣ, ಅಲ್ಲಿ ತನಕ ಹೋಗೋಣ ಮೊದಲು. ಅಲ್ಲಿ ಹೋಗಾದ್ಮೇಲೆ ನೋಡೋಣ ಏನಾದರೂ ಲಿಫ್ಟ್ ಸಿಗುತ್ತಾ ಇಲ್ಲ ಬೇರೆ ಕಡೆ ಅಂತೇಳಿ. ಇವಾಗ ಪ್ರೆಸೆಂಟ್ ಮೇಘಬ್ರು ಅಲ್ಲಿ ತನಕ ಬಿಡ್ತಾರೆ ನನಗೆ. ಅಲ್ಲಿ ತನಕ ಬಿಟ್ಟ ಮೇಲೆ ನೋಡೋಣ ಮುಂದೆ. Hitchhike. I also will hitchhike. You also hitchhike? Yeah, great. That's why you stop, no? That's why I know. Thank you so much. You understand. ಇವರು ಹಿಚ್ಹೈಕರ್ ಅಂತೆ, ಹಂಗಾಗಿ ಅರ್ಥ ಮಾಡ್ಕೊಂಡು ಕಾರ್ ನಿಲ್ಸಿದ್ರು. ಅಷ್ಟೊತ್ತಿಂದ ನಾನು ನಿಂತ್ಕೊಂಡು ಟ್ರೈ ಮಾಡ್ತಾ ಇದ್ದೆ ಬೇರೆ ಬೇರೆ ಕಾರ್ನ ಸ್ಟಾಪ್ ಮಾಡೋಕ್ಕೆ, ಆದರೆ ಯಾರು ಸ್ಟಾಪ್ ಮಾಡ್ತಾ ಇದ್ದಿಲ್ಲ. ಆದರೆ ಇವರು ಸ್ಟಾಪ್ ಮಾಡಿದರು. Do you like India or not? I never went to India. You never went one time also. My parents, my mother, my father, I have never went. ಯಾವ ಥರ ಕಲಾಲಂಪುರಿಂದ ಬರೋ ಮುಂದೆ ನನಗೆ ಟೋಲ್ಗೇಟಲ್ಲಿ ಯಾವ ಥರ ನನಗೆ ಸ್ಟಾಪ್ ಮಾಡ್ತಾ ಇದ್ರಲ್ಲ, ಆದರೆ ಇಲ್ಲಿ ಇಪ್ಪೋಲ್ಲಿ ಅಷ್ಟೇನು ಟೋಲ್ಗೇಟ್ ಇಲ್ಲ ಅಂತೇಳಿ, ಅದಕ್ಕೆ ಇಲ್ಲಿಂದ ಸ್ವಲ್ಪ ಚೆಕಿಂಗ್ ಮಾಡೋದು ಈಸಿ ಇರುತ್ತೆ. ಸೊ ನನಗೆ ಭಾಳ ಖುಷಿ ಆಗ್ತಾ ಇದೆ. ಅದೇ ಮೇಘಬ್ರು ಹೇಳ್ತಾಯಿದ್ರು ಇಲ್ಲಿ ಜಾಸ್ತಿ ಟೋಲ್ ಇಲ್ಲ, ಆರಾಮಾಗಿ ಚೆಕ್ ಮಾಡ್ಬೋದು ಅಂತೇಳಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. No problem. It's okay. ಥ್ಯಾಂಕ್ ಯು. ಇಟ್ಸ್ ಅ ವೆರಿ ಪ್ಲೇಸರ್. Have a safe journey. ಸೊ ನಂದು ಮತ್ತು ಮೇಘಬ್ರು ಅವ್ರದ್ದು ಇಲ್ಲಿ ತನಕ ಇತ್ತು ಈ ಚೆಕಿಂಗ್ದು. ಸೊ ಅವ್ರು ನೋಡ್ಬೋದು ಅಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ. ಸೊ ಇವಾಗ ಇಲ್ಲಿಂದ ಪೆಟ್ರೋಲ್ ಬಂಕ್ ಕಾಣ್ತಾ ಇದೆ ಹಿಂದೆ. ಇಲ್ಲಿ ಭಾಳಷ್ಟು ಲಾರಿಗಳು ಹೋಗ್ತವೆ ಪೆನಾಂಗಿಗೆ. ಮಲೇಷ್ಯಾದಲ್ಲಿ ನಿಮಗೆ ಆಲ್ಮೋಸ್ಟ್ ಈ ಥರ ಗಾಡಿನೇ ನೋಡೋದು ಸಿಗೋದು. ಒಂಥರ ಸ್ಕೂಟಿ ಥರ ಇರ್ತವೆ, ಆದರೆ ಫುಲ್ಲು ಸ್ಪೀಡ್ ಹೋಗ್ತವೆ ಗುರು ಇವೆಲ್ಲ. ಫೈನಲಿ ಈ ಟ್ರಕ್ಕಲ್ಲಿ ಒಂದು ಲಿಫ್ಟ್ ಸಿಕ್ಕಿದೆ ಟೈಪಿಂಗ್ ತನಕ. ಸರಿ ಮುಖಾಸಿ. ಹಲೋ, ಹಾಯ್. ಯುವರ್ ನೇಮ್? Kalidas. You are from Malaysia? Yeah. How many kilometers typing from here? 100 kilometers. To India. Yeah, I am from India. Yeah. ಟ್ರಕ್ಕಲ್ಲಿ ಹೋಗ್ತಾ ಇದ್ದೀವಿ. ಹುಟ್ಟಿರೋದು ಇಲ್ಲೇ, ಬೆಳೆದಿರೋದು, ಅಂದರೆ ಇಲ್ಲೇ ಮಲೇಷಿಯಾ ಪಾಸ್ಪೋರ್ಟ್ ಹೊಂದಿರೋದು. ನಾನು ಹೇಳಿದ್ನಲ್ಲ ನಿಮಗೆ, ಆದಷ್ಟು ಇಲ್ಲಿ ಮಲೇಷ್ಯಾದಲ್ಲಿ ಭಾಳಷ್ಟು ನಮ್ಮ ಇಂಡಿಯನ್ಸ್ ಇದ್ದಾರೆ ಅಂತೇಳಿ. ಅಂದರೆ ಇವರು ಆಲ್ಮೋಸ್ಟ್ ಒಂದು 100 years 150 years ಮುಂಚೆ ಇಲ್ಲಿ ಬಂದವರು. ಇವ್ರದ್ದು
ಗುಡ್ಡಗಳಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಘಾಟ್ ಸೆಕ್ಷನ್ ಹೋಗ್ತಾ ಇದ್ದೀವಿ. ಈ ಘಾಟ್ ಸೆಕ್ಷನಲ್ಲಿ ಹೋದ್ರೂ ಕೂಡ ಬರೀ 1 ಅವರ್ ಅಷ್ಟೇ ಬೇಕು ನಮಗೆ. 1 ಅವರಲ್ಲಿ ನಾವು ತಲುಪಿಡ್ತೀವಿ ಟೈಪಿಂಗ್. ಕಲಿರಾಜ್ ಅಂತೇಳಿ ಇವರು ಸಿಕ್ಕಿದ್ರಲ್ಲ, ಇವರ ಟ್ರಿಪ್ ಇಲ್ಲಿದಂಗ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಈ ಟ್ರಕ್ ಜೊತೆ ನಮ್ಮದು ಇಲ್ಲಿ ತನನೇ ಇತ್ತು. ನೋಡ್ಬೋದು ಇದೊಂದು ಪಾರ್ಕಿಂಗ್ ಸ್ಟೇಷನ್ನು. ಇಲ್ಲಿ ಲಾರಿಗಳೆಲ್ಲ ನಿಂತ್ಕೊಳ್ತವೆ. ಸೊ ಈ ಲಾರಿಗಳಲ್ಲಿ ಇಲ್ಲೇ ಎಲ್ಲಾದರೂ ಇನ್ನೊಂದು ಲಾರಿ ಹಿಡ್ಕೊಂಡು ಹೋಗ್ಬೇಕು ನಾನು. ಇನ್ನೊಂದು ಗುರು ಇಲ್ಲಿ 2 ಹೈವೇ ಇದಾವಂತೆ. ಅಂದರೆ ಇವಾಗ ನಾವು ಬರ್ತಾ ಇದ್ವಲ್ಲ ಅದು ನ್ಯಾಷನಲ್ ಹೈವೇ, ಇನ್ನೊಂದು ಸ್ಟೇಟ್ ಹೈವೇ. ಅದರಲ್ಲಿ ಏನು ಟೋಲ್ ಇರೋಂಗಿಲ್ಲ ಅಂತೆ. ಇದು ನ್ಯಾಷನಲ್ ಹೈವೇಲಿ ಟೋಲ್ ಇರುತ್ತಂತೆ. ನಾನು ಇಲ್ಲಿ ಮಲೇಷ್ಯಾದವ್ರಿಗೆ ಮಾತಾಡ್ಬೇಕಂತ ಹೇಳಿದ್ರೆ ಯಾರೂ ನಿಲ್ಲಿಸ್ತಾ ಇಲ್ಲ. ಐ ಥಿಂಕ್ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಈ ಚೈಕಿಂಗ್ ಬಗ್ಗೆ ಆ್ಯಂಡ್ ಟ್ರಾವೆಲಿಂಗ್ ಬಗ್ಗೆ, ಇದ್ರ ಬಗ್ಗೆ, ಈ ಕಾನ್ಸೆಪ್ಟ್ ಬಗ್ಗೆ. ಯಾ What channel? Mad Monk Explorer. Huh? Mad Monk Explorer. From here, how many kilometers? Penang. 107 kilometers. You are going where? I'm going to Kedah. Far, more far. I never go Penang. Malaysia people good. 2-3 ತಾಸು ವೇಟ್ ಮಾಡಿದ ಮೇಲೆ ಇವಾಗ ಇನ್ನೊಂದು ಲಿಫ್ಟ್ ಸಿಕ್ಕಿದೆ ಪೆನಾಂಗಿಗೆ ಡೈರೆಕ್ಟು. ಲೇಟಾಗಿ ಸಿಕ್ತು, ಆದರೆ ಕರೆಕ್ಟ್ ಲಾಂಗ್ ಡಿಸ್ಟೆನ್ಸೇ ಸಿಕ್ಕಿದೆ. ಸೊ ಯು ಆರ್ ಗೋಯಿಂಗ್ ಟು ಪೆನಾಂಗ್ ರೈಟ್? ಥ್ಯಾಂಕ್ ಯು ಸೊ ಮಚ್ ಸರ್ ತರಮಕಾಸಿ. ಅಂಕಲ್ ಇಂಗ್ಲೀಷ್ ಬರಲ್ಲ, ಮಲೆ ಬರುತ್ತಂತೆ. ನನಗೆ ಮಲೆ ಬರೋಂಗಿಲ್ಲ. ಅಂಕಲ್ ವಾಟ್ ಈಸ್ ಯುವರ್ ನೇಮ್? Ahmad. Ahmad. ತರಮಕಾಸಿ ಅಂಕಲ್. Yeah. I don't know speak English. ಸರ್ ಅಂಕಲ್ ಇಂಗ್ಲೀಷ್ ಬರೋಂಗಿಲ್ಲ ಅಂತೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಅವ್ರ ದೇಶದಲ್ಲಿ ನಾವು ಬಂದಿದ್ದೀವಿ. ಸೊ ಅವ್ರ ರೆಸ್ಪೆಕ್ಟ್ ಮಾಡ್ಬೇಕು ನಾವು ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಮಕಾಸಿ. ನೈಸ್ ಟು ಮೀಟ್ ಯು ಸರ್. Assalamualaikum. ಥ್ಯಾಂಕ್ ಯು ಸೊ ಮಚ್. ವಾಲೇಕುಮ್ ಸಲಾಮ್. ಸೊ ಪ್ರೆಸೆಂಟ್ ಇವಾಗ ಪೆನಾಂಗಿಗೆ ರೀಚ್ ಆಗಿದ್ದೀನಿ. ನೋಡ್ಬೋದು ಈ ಟ್ರಕ್ಕಲ್ಲಿ ನನಗೋಸ್ಕರ ಒಳಗಡೆ ಬಂದು ಇವಾಗ ನನಗೆ ಇಲ್ಲಿ ಸಿಟಿ ಒಳಗಡೆ ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ. ನೋಡ್ಬೋದು ಇದು ಮೇಲೆ ಹೋಗ್ತಾ ಇದೆಯಲ್ಲ, ಅದು ಮೇನ್ ಹೈವೇ. ಆ್ಯಂಡ್ ಇದು ಒಳಗಡೆ ಸಿಟಿಯಲ್ಲಿ ಹೋಗೋ ಹೈವೇ. ಈ ಸಿಟಿ ಹೆಸರು ಪೆನಾಂಗಲ್ಲಿ, ಪೆನಾಂಗ್ ಸ್ಟೇಟ್ ಅಂತೇಳಿ. ಪೆನಾಂಗಲ್ಲಿ ಬಟ್ರ್ವರ್ತ್ ಅಂತೇಳಿ ಸಿಟಿ. ಇದು ಸಿಟಿ ಒಳಗಡೆ ಹೋಗ್ತಾ ಇದ್ದೀನಿ. ಐ ಥಿಂಕ್ ಈ ವಿಡಿಯೋಗೆ ಎಷ್ಟೇ ಇಡೋಣ ಗುರು, ಯಾಕಂದರೆ ಫುಲ್ ಟಯರ್ಡ್ ಆಗಿದ್ದೀನಿ. ನಿನ್ನೆ ಸ್ಟಾರ್ಟ್ ಮಾಡಿದ್ದೆ ಇದು ಈ ಚೈಕಿಂಗು ಕೋಲಾಲಂಪುರಿಂದ. ಇವತ್ತು ಎಂಡ್ ಆಗಿದೆ. 24 ಅವರ್ಸಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ 400+ ಕಿಲೋಮೀಟರ್ಸ್. ಮೇ ಬಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಐ ಥಿಂಕ್ ಈ ವಿಡಿಯೋಗೆ ಇಷ್ಟೇ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮಲೇಷ್ಯಾದಲ್ಲಿ ಈ ಚೈಕಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಗುರು, ಆದರೂ ಈ ಚೈಕಿಂಗ್ ಮಾಡಿದ್ದೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡೋದು ಮರೆಯಬೇಡಿ. ಸಿ ಯು. ಬಾಯ್ ಬಾಯ್ ಫ್ರಮ್ ಪೆನಾಂಗ್, ಜಾರ್ಜ್ ಟೌನ್, ಮಲೇಷ್ಯಾ.